ಓಂ ಶಾಂತಿ. ತಾರೀಕು 2-3-2025. ಅವ್ಯಕ್ತ ಬಾಬ್ದಾದ. ರಿವೈಸ್ ತಾರೀಕು 15-10-2004. ಏಕತೆಯನ್ನು ಪ್ರತ್ಯಕ್ಷ ಮಾಡುವುದಕ್ಕಾಗಿ ಏಕರಸ ಸ್ಥಿತಿಯನ್ನು ತಯಾರು ಮಾಡಿಕೊಳ್ಳಿ. ಸ್ವಮಾನದಲ್ಲಿರಿ. ಎಲ್ಲರಿಗೂ ಸನ್ಮಾನವನ್ನು ಕೊಡಿ. ಇಂದು ಬಾಬ್ದಾದರವರು ಪ್ರತಿಯೊಂದು ಮಗುವಿನ ಮಸ್ತಕದಲ್ಲಿ 3 ಭಾಗ್ಯದ ನಕ್ಷತ್ರಗಳು ಹೊಳೆಯುತ್ತಿರುವುದನ್ನು ನೋಡುತ್ತಿದ್ದಾರೆ. 1ನೇಯದು ಪರಮಾತ್ಮ ಪಾಲನೆಯ ಭಾಗ್ಯ, ಪರಮಾತ್ಮನ ವಿದ್ಯೆಯ ಭಾಗ್ಯ, ಪರಮಾತ್ಮನ ವರದಾನಗಳ ಭಾಗ್ಯ. ಇಂತಹ 3 ನಕ್ಷತ್ರಗಳನ್ನು ಎಲ್ಲರ ಮಸ್ತಕದ ಮಧ್ಯದಲ್ಲಿ ನೋಡುತ್ತಿದ್ದಾರೆ. ತಾವು ತಮ್ಮ ಭಾಗ್ಯದ ಹೊಳೆಯುತ್ತಿರುವ ನಕ್ಷತ್ರಗಳನ್ನು ನೋಡುತ್ತಿರುವಿರಾ? ಕಾಣಿಸುತ್ತಿದೆಯೇ? ಇಂತಹ ಶ್ರೇಷ್ಠ ಭಾಗ್ಯದ ನಕ್ಷತ್ರಗಳು ಇಡೀ ವಿಶ್ವದಲ್ಲಿ ಬೇರೆ ಯಾರ ಮಸ್ತಕದಲ್ಲಿಯೂ ಸಹ ಹೊಳೆಯುತ್ತಿರುವಂತೆ ಕಾಣಿಸುವುದಿಲ್ಲ. ಈ ಭಾಗ್ಯದ ನಕ್ಷತ್ರಗಳಂತೂ ಎಲ್ಲರ ಮಸ್ತಕದಲ್ಲಿ ಹೊಳೆಯುತ್ತಿದೆ. ಆದರೆ ಹೊಳಪಿನಲ್ಲಿ ಕೆಲವೊಂದು ಕಡೆ ಅಂತರ ಕಾಣಿಸುತ್ತಿದೆ. ಕೆಲವರ ಹೊಳಪು ಬಹಳ ಶಕ್ತಿಶಾಲಿಯಾಗಿದೆ, ಕೆಲವರ ಹೊಳಪು ಮಧ್ಯಮವಾಗಿದೆ. ಭಾಗ್ಯವಿದಾತ ಎಲ್ಲ ಮಕ್ಕಳಿಗೂ ಒಂದೇ ಸಮಾನ ಭಾಗ್ಯ ಕೊಟ್ಟಿದ್ದಾರೆ. ಕೆಲವರಿಗೆ ವಿಶೇಷವಾಗಿ ಕೊಟ್ಟಿಲ್ಲ. ಪಾಲನೆಯನ್ನು ಸಹ ಒಂದೇ ರೀತಿ, ವಿದ್ಯೆಯೂ ಸಹ ಒಟ್ಟಿಗೆ, ವರದಾನವೂ ಸಹ ಒಂದೇ ರೀತಿ ಎಲ್ಲರಿಗೂ ಸಿಕ್ಕಿದೆ. ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿ ಸದಾ ಒಂದೇ ವಿದ್ಯೆ ಇರುತ್ತದೆ. ಒಂದೇ ಮುರುಳಿ, ಒಂದೇ ತಾರೀಕು. ಹಾಗೂ ಅಮೃತ ವೇಳೆಯ ಸಮಯವೂ ಸಹ ತಮ್ಮ ತಮ್ಮ ದೇಶದ ಪ್ರಮಾಣ ಇದ್ದರೂ ಸಹ ಒಂದೇ ಆಗಿದೆ. ವರದಾನವೂ ಒಂದೇ ಆಗಿದೆ. ಇದು ಅದ್ಭುತವಾಗಿದೆ. ಸ್ಲೋಗನ್ ಸಹ ಒಂದೇ ಆಗಿದೆ. ಯಾವುದೇ ವ್ಯತ್ಯಾಸ ಇದೆಯೇ? ಅಮೆರಿಕ ಹಾಗೂ ಲಂಡನ್ನಲ್ಲಿ ವ್ಯತ್ಯಾಸ ಇದೆಯೇ? ಇಲ್ಲ. ಅಂದ ಮೇಲೆ ಅಂತರ ಏಕೆ ಇದೆ? ಅಮೃತ ವೇಳೆಯ ಪಾಲನೆಯ 4 ಕಡೆ ಒಬ್ಬರೇ ಬಾಬ್ ದಾದಾ ಮಾಡುತ್ತಾರೆ. ನಿರಂತರ ನೆನಪಿನ ವಿಧಿಯೂ ಸಹ ಎಲ್ಲರಿಗೂ ಒಂದೇ ಸಿಕ್ಕಿದೆ. ಆದರೂ ಸಹ ಏಕೆ ನಂಬರ್ ವಾರ್ ಆಗಿದ್ದೀರಿ? ಒಂದೇ ವಿಧಿ, ಆದರೆ ಸಿದ್ಧಿಯ ಪ್ರಾಪ್ತಿಯಲ್ಲಿ ಅಂತರ ಏಕೆ? ಬಾಬ್ದಾದರವರಿಗೆ 4 ಕಡೆಯ ಮಕ್ಕಳ ಮೇಲೆ ಪ್ರೀತಿಯೂ ಸಹ ಒಂದೇ ರೀತಿ ಇದೆ. ಬಾಬ್ದಾದರವರಿಗೆ ಪ್ರೀತಿಯಲ್ಲಿ ಬಲೆ ಪುರುಷಾರ್ಥದ ಪ್ರಮಾಣ ನಂಬರ್ನಲ್ಲಿ ಲಾಸ್ಟ್ ನಂಬರ್ನಲ್ಲಿ ಇದ್ದರೂ ಸಹ ಬಾಬ್ದಾದರವರ ಪ್ರೀತಿ ಲಾಸ್ಟ್ ನಂಬರ್ ಅವರಿಗೂ ಸಹ ಅದೇ ಆಗಿದೆ. ಲಾಸ್ಟ್ ನಂಬರ್ನವರಿಗೆ ಪ್ರೀತಿಯ ಜೊತೆಗೆ ಇನ್ನಷ್ಟು ದಯೆಯೂ ಇದೆ. ಲಾಸ್ಟ್ ಇರುವವರು ಫಾಸ್ಟ್ ಆಗಿ ಫಸ್ಟ್ ನಲ್ಲಿ ಬಂದು ಬಿಡಲಿ. ಯಾರೆಲ್ಲ ದೂರ ದೂರದಿಂದ ತಲುಪಿದ್ದೀರಿ, ಹೇಗೆ ತಲುಪಿದ್ದೀರಿ? ಪರಮಾತ್ಮನ ಪ್ರೀತಿ ನಿಮ್ಮನ್ನು ಸೆಳೆದು ತಂದಿದೆ ಅಲ್ಲವೇ? ಪ್ರೀತಿಯ ದಾರದಲ್ಲಿ ಸೆಳೆದು ಬಂದಿದ್ದೀರಿ. ಬಾಬ್ದಾದರವರಿಗೆ ಎಲ್ಲರೊಂದಿಗೆ ಪ್ರೀತಿ ಇದೆ. ಈ ರೀತಿ ತಿಳಿಯುತ್ತೀರಿ ಅಲ್ಲವೇ? ಅಥವಾ ಪ್ರಶ್ನೆ ಬರುತ್ತದೆಯೇ, ನನ್ನೊಂದಿಗೆ ಪ್ರೀತಿ ಇದೆಯೇ ಅಥವಾ ಕಡಿಮೆ ಇದೆಯೇ? ಬಾಬ್ದಾದರವರ ಪ್ರೀತಿ ಪ್ರತಿಯೊಬ್ಬ ಮಗುವಿನೊಂದಿಗೆ ಒಬ್ಬರು ಇನ್ನೊಬ್ಬರಿಗಿಂತ ಜಾಸ್ತಿ ಇದೆ. ಹಾಗೂ ಈ ಪರಮಾತ್ಮನ ಪ್ರೀತಿಯೇ ಎಲ್ಲ ಮಕ್ಕಳ ವಿಶೇಷ ಪಾಲನೆಯ ಆಧಾರವಾಗಿದೆ. ಪ್ರತಿಯೊಬ್ಬರು ಏನೆಂದು ತಿಳಿಯುತ್ತೀರಿ? ನನ್ನ ಪ್ರೀತಿಯ ತಂದೆಯೊಂದಿಗೆ ಜಾಸ್ತಿ ಇದೆಯೇ ಅಥವಾ ಅನ್ಯರ ಪ್ರೀತಿ ಜಾಸ್ತಿ ಇದೆಯೇ? ನನ್ನದು ಕಡಿಮೆ ಇದೆಯೇ? ಈ ರೀತಿ ತಿಳಿಯುತ್ತೀರಾ? ನನಗೆ ಪ್ರೀತಿ ಇದೆ ಎಂದು ತಿಳಿಯುತ್ತೀರಿ ಅಲ್ಲವೇ? ನನ್ನ ಪ್ರೀತಿ ಇದೆ ಅಲ್ಲವೇ? ಇದೆ ಅಲ್ಲವೇ? ಪಾಂಡವರು ಇದೆಯಲ್ಲವೇ? ಪ್ರತಿಯೊಬ್ಬರೂ ಹೇಳುತ್ತಾರೆ ನನ್ನ ಬಾಬಾ. ಸೆಂಟರ್ ಇನ್ಚಾರ್ಜ್ನ ಬಾಬಾ ಎಂದು ಹೇಳುವುದಿಲ್ಲ. ದಾದಿಯ ಬಾಬಾ, ಜಾನ್ಕಿ ದಾದಿಯ ಬಾಬಾ ಎಂದು ಹೇಳುತ್ತೀರಾ? ಇಲ್ಲ, ನನ್ನ ಬಾಬಾ ಎಂದು ಹೇಳುತ್ತೀರಿ. ಯಾವಾಗ ನನ್ನದು ಎಂದು ಹೇಳುತ್ತೀರಿ, ಆಗ ಬಾಬಾರವರು ಸಹ ನನ್ನದು ಎಂದು ಹೇಳಿಬಿಟ್ಟರು. ಕೇವಲ ಒಂದು ನನ್ನ ಶಬ್ದದಲ್ಲಿಯೇ ಮಕ್ಕಳು ತಂದೆಯವರದ್ದಾಗಿ ಬಿಟ್ಟರು, ಹಾಗೂ ತಂದೆ ಮಕ್ಕಳದ್ದಾಗಿ ಬಿಟ್ಟರು. ಪರಿಶ್ರಮ ಎನಿಸಿತೆ? ಪರಿಶ್ರಮ ಎನಿಸಿತೆ? ಸ್ವಲ್ಪ ಸ್ವಲ್ಪ ಇಲ್ಲವೇ? ಕೆಲವೊಮ್ಮೆ ಅನಿಸಿದೆ, ಅನಿಸಿಲ್ಲವೇ? ಅನಿಸುತ್ತದೆ. ಯಾವಾಗ ಪರಿಶ್ರಮ ಅನಿಸುತ್ತದೆ, ಆಗ ಏನು ಮಾಡುತ್ತೀರಿ? ದಣಿದು ಬಿಡುತ್ತೀರಿ. ಹೃದಯದಿಂದ ಪ್ರೀತಿಯಿಂದ ಹೇಳಿ ನನ್ನ ಬಾಬಾ. ಆಗ ಪರಿಶ್ರಮವು ಪ್ರೀತಿಯಲ್ಲಿ ಬದಲಾಗಿ ಬಿಡುತ್ತದೆ. ನನ್ನ ಬಾಬಾ ಎಂದು ಹೇಳುವುದರಿಂದಲೇ ಬಾಬಾರವರ ಬಳಿ ಧ್ವನಿ ತಲುಪಿಬಿಡುತ್ತದೆ. ಹಾಗೂ ತಂದೆ ಎಕ್ಸ್ಟ್ರಾ ಸಹಯೋಗ ಕೊಡುತ್ತಾರೆ.
ಆದರೆ ಇದು ಹೃದಯದ ವ್ಯಾಪಾರವಾಗಿದೆ, ಮಾತಿನ ವ್ಯಾಪಾರವಲ್ಲ, ಹೃದಯದ ವ್ಯಾಪಾರವಾಗಿದೆ. ಹಾಗಾದರೆ ಹೃದಯದ ವ್ಯಾಪಾರ ಮಾಡುವುದರಲ್ಲಿ ಬುದ್ಧಿವಂತರಾಗಿದ್ದೀರಿ ಅಲ್ಲವೇ? ಆಗಿದ್ದೀರಿ ಅಲ್ಲವೇ? ಹಿಂದೆ ಕುಳಿತಿರುವವರಿಗೆ ಬರುತ್ತದೆಯೇ? ಬರುತ್ತದೆ, ಆದ್ದರಿಂದಲೇ ತಲುಪಿದ್ದೀರಿ. ಆದರೆ ಎಲ್ಲರಿಗಿಂತ ದೂರದೇಶಿ ಯಾರಾಗಿದ್ದಾರೆ? ಅಮೆರಿಕದವರು ದೂರದೇಶಿಯಾಗಿದ್ದಾರೆಯೋ ಅಥವಾ ತಂದೆ ದೂರದೇಶಿಯಾಗಿದ್ದಾರೋ? ಅಮೆರಿಕ ಅಂತೂ ಈ ಪ್ರಪಂಚದಲ್ಲಿಯೇ ಇದೆ, ತಂದೆಯಂತೂ ಇನ್ನೊಂದು ಪ್ರಪಂಚದಿಂದ ಬರುತ್ತಾರೆ. ಅಂದ ಮೇಲೆ ಎಲ್ಲರಿಗಿಂತ ದೂರದೇಶಿ ಯಾರಾಗಿದ್ದಾರೆ? ಅಮೆರಿಕ ಅಲ್ಲ, ಎಲ್ಲರಿಗಿಂತ ದೂರದೇಶಿ ಬಾಪ್ ದಾದಾ ಆಗಿದ್ದಾರೆ. ಒಬ್ಬರು ವತನದಿಂದ ಬರುತ್ತಾರೆ, ಒಬ್ಬರು ಪರಮಧಾಮದಿಂದ ಬರುತ್ತಾರೆ. ಅಂದ ಮೇಲೆ ಅದರ ಮೇಲೆ ಅಮೆರಿಕ ಏನಾಗಿದೆ? ಏನೂ ಇಲ್ಲ. ಅಂದ ಮೇಲೆ ಇಂದು ದೂರದೇಶಿ ತಂದೆ ಈ ಸಾಕಾರ ಪ್ರಪಂಚದ ದೂರದೇಶಿ ಮಕ್ಕಳೊಂದಿಗೆ ಮಿಲನ ಮಾಡುತ್ತಿದ್ದಾರೆ. ನಶೆ ಇದೆಯೇ? ಇಂದು ನಮಗಾಗಿ ಬಾಬ್ದಾದ ಬಂದಿದ್ದಾರೆ. ಭಾರತವಾಸಿಯವರಂತೂ ಬಾಬಾರವರದಾಗಿಯೇ ಇದ್ದಾರೆ. ಆದರೆ ಡಬಲ್ ವಿದೇಶಿಯರನ್ನು ನೋಡಿ ಬಾಬ್ದಾದರವರು ವಿಶೇಷ ಖುಷಿ ಪಡುತ್ತಾರೆ. ಏಕೆ ಖುಷಿ ಪಡುತ್ತಾರೆ? ಬಾಬ್ದಾದರವರು ನೋಡಿದ್ದಾರೆ, ಭಾರತದಲ್ಲಂತೂ ಬಾಬಾ ಬಂದಿದ್ದಾರೆ. ಆದ್ದರಿಂದ ಭಾರತವಾಸಿಯರಿಗೆ ಈ ನಶೆ ಎಕ್ಸ್ಟ್ರಾ ಇದೆ. ಆದರೆ ಡಬಲ್ ಫಾರಿನರ್ಸ್ ಒಂದಿಗೆ ಪ್ರೀತಿ ಏಕೆ ಇದೆ ಎಂದರೆ, ಭಿನ್ನ ಭಿನ್ನ ಸಂಸ್ಕೃತಿ ಇದ್ದರೂ ಸಹ ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಆಗಿಬಿಟ್ಟಿದ್ದೀರಿ ಅಲ್ಲವೇ? ಈಗಂತೂ ಸಂಕಲ್ಪ ಬರುವುದಿಲ್ಲ, ಇದು ಭಾರತದ ಸಂಸ್ಕೃತಿಯಾಗಿದೆ, ನಮ್ಮ ಸಂಸ್ಕೃತಿಯಂತೂ ಬೇರೆಯಾಗಿದೆ. ಇಲ್ಲ, ಈಗ ಬಾಬ್ದಾದರವರು ಫಲಿತಾಂಶದಲ್ಲಿ ನೋಡುತ್ತಿದ್ದಾರೆ, ಎಲ್ಲರೂ ಒಂದು ಸಂಸ್ಕೃತಿಯವರಾಗಿ ಬಿಟ್ಟಿದ್ದೀರಿ. ಎಲ್ಲಿಯವರೇ ಆಗಿರಲಿ, ಸಾಕಾರ ಶರೀರಕ್ಕಾಗಿ ಭಿನ್ನ ಭಿನ್ನ ದೇಶವಿದೆ. ಆದರೆ ಆತ್ಮ ಬ್ರಾಹ್ಮಣ ಸಂಸ್ಕೃತಿ ಉಳ್ಳದ್ದಾಗಿದೆ. ಹಾಗೂ ಡಬಲ್ ಫಾರಿನರ್ಸ್ನ ಒಂದು ಮಾತು ಬಾಬ್ದಾದರವರಿಗೆ ಬಹಳ ಒಳ್ಳೆಯದನಿಸುತ್ತದೆ. ಅದು ಯಾವುದು ಗೊತ್ತಿದೆಯೇ? ಬೇಗ ಸೇವೆ ಮಾಡಲು ತೊಡಗಿಬಿಟ್ಟಿದ್ದಾರೆ. ಇನ್ನು ಹೇಳಿ, ನೌಕರಿಯೂ ಮಾಡುತ್ತಾರೆ, ಸೇವೆಯೂ ಮಾಡುತ್ತಾರೆ. ಇದನ್ನು ಅಂತೂ ಭಾರತದಲ್ಲಿಯೂ ಮಾಡುತ್ತಾರೆ, ಭಾರತದಲ್ಲಿಯೂ ನೌಕರಿ ಮಾಡುತ್ತಾರೆ. ಏನೇ ಆಗುತ್ತದೆ ಎಂದರೆ ಸತ್ಯತೆಯಿಂದ ತಮ್ಮ ಬಲಹೀನತೆಯನ್ನು ಹೇಳುತ್ತಾರೆ, ಸ್ಪಷ್ಟವಾದಿಯಾಗಿದ್ದಾರೆ. ಒಳ್ಳೆಯದು, ಭಾರತದವರು ಸ್ಪಷ್ಟವಾದಿಯಾಗಿಲ್ಲವೇ? ಬಾಬ್ದಾದ ಇದನ್ನು ನೋಡಿದರು. ಬಲೆ ದೂರ ಇರುತ್ತಾರೆ, ಆದರೆ ತಂದೆಯ ಪ್ರೀತಿಯ ಕಾರಣ ಪ್ರೀತಿಯಲ್ಲಿ ಬಹುತೇಕರು ಸಮೀಪ ಇದ್ದಾರೆ. ಭಾರತಕ್ಕೂ ಅಂತೂ ಭಾಗ್ಯ ಇದ್ದೇ ಇದೆ, ಆದರೆ ದೂರ ಇದ್ದರೂ ಎಲ್ಲರೂ ಪ್ರೀತಿಯಲ್ಲಿ ಸಮೀಪ ಇದ್ದಾರೆ. ಒಂದು ವೇಳೆ ಬಾಬ್ದಾದ ಕೇಳುತ್ತಾರೆ, ಪ್ರೀತಿಯಲ್ಲಿ ಎಷ್ಟು % ಇದ್ದೀರಿ? ತಂದೆಯ ಪ್ರೀತಿಯ ಸಬ್ಜೆಕ್ಟ್ನಲ್ಲಿ ಪರ್ಸೆಂಟೇಜ್ ಇದೆಯೇ? ಯಾರು 100% ಪ್ರೀತಿಯಲ್ಲಿ ಇದ್ದೇವೆ ಎಂದು ತಿಳಿಯುತ್ತೀರಿ, ಅವರು ಕೈ ಎತ್ತಿ. ಎಲ್ಲರೂ ಕೈ ಎತ್ತಿದರು. ಒಳ್ಳೆಯದು, 100%. ಭಾರತವಾಸಿಯವರು ಕೈ ಎತ್ತುತ್ತಿಲ್ಲ. ನೋಡಿ, ಭಾರತಕ್ಕಂತೂ ಎಲ್ಲರಿಗಿಂತ ದೊಡ್ಡ ಭಾಗ್ಯ ಸಿಕ್ಕಿದೆ. ತಂದೆ ಭಾರತದಲ್ಲಿಯೇ ಬಂದಿದ್ದಾರೆ. ಇದರಲ್ಲಿ ತಂದೆಗೆ ಅಮೆರಿಕ ಇಷ್ಟವಾಗಿಲ್ಲ, ಆದರೆ ಭಾರತ ಇಷ್ಟವಾಯಿತು. ಇವರು ಅಮೆರಿಕಾದ ಗಾಯತ್ರಿ ಸಹೋದರಿ ಸಮ್ಮುಖದಲ್ಲಿ ಕುಳಿತಿದ್ದಾರೆ. ಆದ್ದರಿಂದ ಅಮೆರಿಕ ಎಂದು ಹೇಳುತ್ತಿದ್ದೇವೆ. ಆದರೆ ದೂರ ಇದ್ದರೂ ಸಹ ಒಳ್ಳೆಯ ಪ್ರೀತಿ ಇದೆ. ತೊಂದರೆಗಳು ಬರುತ್ತದೆ, ಆದರೂ ಸಹ ಬಾಬಾ ಬಾಬಾ ಎಂದು ಹೇಳಿ ಅಳಿಸಿಬಿಡುತ್ತೀರಿ. ಪ್ರೀತಿಯಲ್ಲಿ ಅಂತೂ ಬಾಬ್ದಾದರವರು ಸಹ ಪಾಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ಯಾವುದರಲ್ಲಿ ಪಾಸ್ ಆಗಬೇಕಲ್ಲವೇ? ಆಗಿದ್ದೀರಿ ಹಾಗೂ ಇನ್ನೂ ಆಗಬೇಕು. ಅಂದ ಮೇಲೆ ವರ್ತಮಾನ ಸಮಯ ಪ್ರಮಾಣ ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ. ಪ್ರತಿಯೊಬ್ಬ ಮಗುವಿನಲ್ಲಿ ಸ್ವಪರಿವರ್ತನೆಯ ಶಕ್ತಿಯ ಪರ್ಸೆಂಟೇಜ್ ಹೇಗೆ ಪ್ರೀತಿಯ ಶಕ್ತಿಯಲ್ಲಿ ಎಲ್ಲರೂ ಕೈ ಎತ್ತಿದರು ಅಲ್ಲವೇ? ಅದೇ ಪ್ರಮಾಣ ಸ್ವಪರಿವರ್ತನೆಯಲ್ಲಿಯೂ ತೀವ್ರಗತಿ ಇದೆಯೇ? ಇದರಲ್ಲಿ ಅರ್ಧ ಕೈ ಎತ್ತುವಿರಾ ಅಥವಾ ಪೂರ್ಣವಾಗಿ ಎತ್ತುವಿರಾ? ಹೇಗೆ ಎತ್ತುವಿರಿ? ಪರಿವರ್ತನೆಯನ್ನು ಮಾಡುತ್ತೀರಿ, ಆದರೆ ಅದರಲ್ಲಿ ಸಮಯ ಹಿಡಿಸುತ್ತದೆ. ಸಮಯದ ಸಮೀಪತೆಯ ಪ್ರಮಾಣ ಸ್ವಪರಿವರ್ತನೆಯ ಶಕ್ತಿ ಇಷ್ಟು ತೀವ್ರವಾಗಿರಬೇಕು.
ಹೇಗೆ ಕಾಗದದ ಮೇಲೆ ಬಿಂದಿ ಇಡುತ್ತೀರಿ ಎಂದರೆ ಎಷ್ಟು ಸಮಯ ಹಿಡಿಸುತ್ತದೆ? ಎಷ್ಟು ಸಮಯ ಹಿಡಿಸುತ್ತದೆ? ಬಿಂದಿ ಇಡುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ? ಕ್ಷಣವೂ ಬೇಕಾಗಿಲ್ಲ, ಸರಿಯಲ್ಲವೇ? ಅಂದ ಮೇಲೆ ಇಂತಹ ತೀವ್ರಗತಿ ಇದೆಯೇ? ಇದರಲ್ಲಿ ಕೈ ಎತ್ತಬಹುದೇ? ಇದರಲ್ಲಿ ಅರ್ಧ ಕೈ ಎತ್ತುವರು. ಸಮಯದ ಗತಿ ತೀವ್ರವಾಗಿದೆ. ಸ್ವಪರಿವರ್ತನೆಯ ಶಕ್ತಿ ಇಷ್ಟು ತೀವ್ರವಾಗಿರಬೇಕು. ಹಾಗೂ ಯಾವಾಗ ಪರಿವರ್ತನೆ ಎಂದು ಹೇಳುತ್ತೀರಿ ಎಂದರೆ ಪರಿವರ್ತನೆಗೆ ಮೊದಲು ಸದಾ ಸ್ವ ಎಂಬ ಶಬ್ದವನ್ನು ನೆನಪಿಟ್ಟುಕೊಳ್ಳಿ. ಪರಿವರ್ತನೆ ಅಲ್ಲ, ಸ್ವಪರಿವರ್ತನೆ. ಬಾಬ್ದಾದರವರಿಗೆ ನೆನಪಿದೆ, ಮಕ್ಕಳು ಬಾಬ್ದಾದರವರೊಂದಿಗೆ 1 ವರ್ಷಕ್ಕಾಗಿ ಪ್ರತಿಜ್ಞೆ ಮಾಡಿದ್ದರು. ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ ಮಾಡುತ್ತೇವೆ. ನೆನಪಿದೆಯೇ? ವರ್ಷವನ್ನು ಆಚರಿಸಿದಿರಿ. ಸಂಸ್ಕಾರ ಪರಿವರ್ತನೆಯಿಂದ ಸಂಸಾರ ಪರಿವರ್ತನೆ. ಸಂಸಾರದ ಗತಿಯಂತೂ ಅತಿಯಲ್ಲಿ ಹೋಗುತ್ತಿದೆ. ಆದರೆ ಸಂಸ್ಕಾರ ಪರಿವರ್ತನೆಯ ವೇಗ ಇಷ್ಟು ತೀವ್ರವಾಗಿದೆಯೇ? ಹಾಗೆ ನೋಡಿದರೆ ಫಾರಿನ್ನಿನ ವಿಶೇಷತೆಯಾಗಿದೆ. ಸಾಧಾರಣ ರೂಪದಲ್ಲಿ ಫಾರಿನ್ ತೀವ್ರವಾಗಿ ನಡೆಯುತ್ತಿದೆ. ಫಾಸ್ಟ್ ಮಾಡುತ್ತಾರೆ. ಅಂದ ಮೇಲೆ ತಂದೆ ಕೇಳುತ್ತಾರೆ, ಸಂಸ್ಕಾರ ಪರಿವರ್ತನೆಯಲ್ಲಿ ಫಾಸ್ಟ್ ಇದ್ದೀರಾ? ಬಾಬ್ದಾದರವರು ಸ್ವಪರಿವರ್ತನೆಯ ಗತಿ ಈಗ ತೀವ್ರವಾಗಿ ನೋಡಲು ಬಯಸುತ್ತಾರೆ. ಎಲ್ಲರೂ ಕೇಳುತ್ತೀರಿ ಅಲ್ಲವೇ? ಬಾಬ್ದಾದರವರು ಏನನ್ನು ಬಯಸುತ್ತಾರೆ? ಪರಸ್ಪರ ಆತ್ಮೀಯ ವಾರ್ತಾಲಾಪ ಮಾಡುತ್ತೀರಿ ಅಲ್ಲವೇ? ಅಂದ ಮೇಲೆ ಒಬ್ಬರು ಇನ್ನೊಬ್ಬರೊಂದಿಗೆ ಕೇಳುತ್ತೀರಿ, ಬಾಬ್ದಾದರವರು ಏನನ್ನು ಬಯಸುತ್ತಾರೆ? ಬಾಬ್ದಾದರವರು ಇದನ್ನೇ ಬಯಸುತ್ತಾರೆ. ಸೆಕೆಂಡಿನಲ್ಲಿ ಬಿಂದಿ ಇಡಿ. ಹೇಗೆ ಕಾಗದದ ಮೇಲೆ ಬಿಂದು ಇಡುತ್ತೀರಿ ಅಲ್ಲವೇ? ಅದಕ್ಕಿಂತ ಫಾಸ್ಟ್ ಪರಿವರ್ತನೆಯಲ್ಲಿ ಏನೆಲ್ಲ ಅಯಥಾರ್ಥ ಇದೆ ಅದರಲ್ಲಿ ಬಿಂದು ಇಡಿ. ಬಿಂದುವನ್ನು ಇಡಲು ಬರುತ್ತದೆಯೇ? ಬರುತ್ತದೆ ಅಲ್ಲವೇ? ಆದರೆ ಕೆಲವೊಮ್ಮೆ ಪ್ರಶ್ನಾರ್ಥಕ ಚಿಹ್ನೆ ಬಂದು ಬಿಡುತ್ತದೆ. ಬಿಂದಿಯನ್ನು ಇಡುತ್ತೀರಿ ಹಾಗೂ ಅದು ಪ್ರಶ್ನಾರ್ಥಕ ಚಿಹ್ನೆ ಆಗಿಬಿಡುತ್ತದೆ. ಇದು ಏಕೆ, ಇದು ಏನು? ಈ ಏಕೆ ಹಾಗೂ ಏನು ಇದು ಬಿಂದುವನ್ನು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬದಲಾಯಿಸಿ ಬಿಡುತ್ತದೆ. ಬಾಬ್ದಾದರವರು ಮೊದಲು ಸಹ ಹೇಳಿದ್ದರು, ವೈ ವೈ ಎನ್ನಬೇಡಿ. ಏನನ್ನು ಹೇಳಿ? ಫ್ಲೈ ಅಥವಾ ವಾಹ್ ವಾ ಮಾಡಿ ಅಥವಾ ಫ್ಲೈ ಮಾಡಿ. ವೈ ವೈ ಮಾಡಬೇಡಿ. ವೈ ವೈ ಮಾಡುವುದು ಬೇಗ ಬಂದು ಬಿಡುತ್ತದೆ. ಬರುತ್ತದೆ ಅಲ್ಲವೇ? ಯಾವಾಗ ವೈ ಬರುತ್ತದೆ ಆಗ ವಾಹ್ ವಾ ಮಾಡಿಬಿಡಿ. ಯಾರೇ ಏನೇ ಮಾಡುತ್ತಾರೆಂದರೆ ವಾಹ್ ಡ್ರಾಮಾ ವಾಹ್ ಎಂದು ಹೇಳಿ. ಇವರು ಏಕೆ ಮಾಡುತ್ತಾರೆ, ಇವರು ಏಕೆ ಹೇಳುತ್ತಾರೆ ಅಲ್ಲ, ಇವರು ಮಾಡುತ್ತಾರೆ ಎಂದರೆ ನಾನು ಸಹ ಮಾಡುತ್ತೇನೆ, ಈ ರೀತಿ ಅಲ್ಲ. ಇತ್ತೀಚೆಗೆ ಬಾಬ್ದಾದರವರು ನೋಡುತ್ತಿದ್ದರು, ಹೇಳಲೇ ಪರಿವರ್ತನೆ ಮಾಡಬೇಕಲ್ಲವೇ? ಇತ್ತೀಚೆಗೆ ಫಲಿತಾಂಶದಲ್ಲಿ ವಿದೇಶದಲ್ಲಾಗಲಿ ಅಥವಾ ಭಾರತದಲ್ಲಿ ಆಗಿರಲಿ ಎರಡೂ ಕಡೆ ಒಂದು ಮಾತಿನ ಅಲೆ ಇದೆ. ಅದು ಯಾವುದು? ಈ ರೀತಿ ಆಗಬೇಕು, ಇದು ಸಿಗಬೇಕು, ಇದು ಇವರು ಮಾಡಬೇಕು, ನಾನು ಏನನ್ನು ಯೋಚಿಸುತ್ತೇನೆ ಹೇಳುತ್ತೇನೆ ಅದೇ ನಡೆಯಬೇಕು. ಈ ಬೇಕು ಬೇಕು ಎನ್ನುವ ಮಾತು ಸಂಕಲ್ಪದಲ್ಲಿಯೂ ಇದ್ದರೆ ಅದು ವ್ಯರ್ಥ ಸಂಕಲ್ಪವಾಗಿದೆ. ವ್ಯರ್ಥ ಸಂಕಲ್ಪ ಬೆಸ್ಟ್ ಆಗಲು ಬಿಡುವುದಿಲ್ಲ. ಬಾಬ್ದಾದರವರು ಎಲ್ಲರ ವೇಸ್ಟ್ ನ ಚಾರ್ಟ್ ಸ್ವಲ್ಪ ಸಮಯಕ್ಕಾಗಿ ನೋಟ್ ಮಾಡಿದ್ದಾರೆ. ಚೆಕ್ ಮಾಡಿದರು. ಬಾಬ್ದಾದರವರ ಬಳಿಯಂತೂ ಪವರ್ಫುಲ್ ಮಷಿನರಿ ಇದೆ ಅಲ್ಲವೇ? ನಿಮ್ಮಂತಹ ಕಂಪ್ಯೂಟರ್ ಇಲ್ಲ. ನಿಮ್ಮ ಕಂಪ್ಯೂಟರ್ ಅಂತೂ ಬೈಗಳವನ್ನು ಸಹ ಕೊಡುತ್ತದೆ. ಆದರೆ ಬಾಬ್ದಾದರವರ ಬಳಿ ಚೆಕಿಂಗ್ ಮಷಿನರಿ ಬಹಳ ಫಾಸ್ಟ್ ಇದೆ. ಬಾಬ್ದಾದರವರು ನೋಡಿದರೂ ಬಹುತೇಕರ ವ್ಯರ್ಥ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ನಡೆಯುತ್ತದೆ. ಏನಾಗುತ್ತದೆ ಎಂದರೆ ವ್ಯರ್ಥ ಸಂಕಲ್ಪಗಳ ತೂಕ ಭಾರಿಯಾಗಿರುತ್ತದೆ ಹಾಗೂ ಬೆಸ್ಟ್ ಥಾಟ್ಸ್ ನ ಸಮರ್ಥ ಸಂಕಲ್ಪಗಳ ತೂಕ ಕಡಿಮೆ ಇರುತ್ತದೆ. ಅಂದ ಮೇಲೆ ಈ ಮಧ್ಯ ಮಧ್ಯದಲ್ಲಿ ಯಾವ ವ್ಯರ್ಥ ಸಂಕಲ್ಪಗಳು ನಡೆಯುತ್ತದೆ ಅದು ಬುದ್ಧಿಯನ್ನು ಭಾರಿ ಮಾಡಿಬಿಡುತ್ತದೆ, ಪುರುಷಾರ್ಥವನ್ನು ಭಾರಿ ಮಾಡಿಬಿಡುತ್ತದೆ. ಬೋಜ ಆಗಿದೆ ಅಲ್ಲವೇ? ಅದು ತನ್ನ ಕಡೆ ಸೆಳೆಯುತ್ತದೆ. ಆದ್ದರಿಂದ ಶುಭ ಸಂಕಲ್ಪ ಯಾವುದು? ಸ್ವ ಉನ್ನತಿಯ ಲಿಫ್ಟ್ ಆಗಿದೆ. ಮೆಟ್ಟಿಲಲ್ಲಿ ಆದರೆ ಲಿಫ್ಟ್ ಆಗಿದೆ, ಅದು ಕಡಿಮೆ ಆಗಿರುವ ಕಾರಣ ಪರಿಶ್ರಮದ ಮೆಟ್ಟಿಲು ಹತ್ತಬೇಕಾಗಿ ಬರುತ್ತದೆ. ಕೇವಲ 2 ಶಬ್ದವನ್ನು ನೆನಪಿಟ್ಟುಕೊಳ್ಳಿ.
ವ್ಯರ್ಥವನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ 2 ಸಂಕಲ್ಪದಲ್ಲಿ, ಮಾತಿನಲ್ಲಿ ಮತ್ತು ಕರ್ಮದಲ್ಲಿ, ಕಾರ್ಯದಲ್ಲಿ ತೊಡಗಿಸಿ ಪ್ರಾಕ್ಟಿಕಲ್ನಲ್ಲಿ ತನ್ನಿ. ಆ 2 ಶಬ್ದಗಳಾಗಿದೆ ಸ್ವಮಾನ ಹಾಗೂ ಸನ್ಮಾನ. ಸ್ವಮಾನದಲ್ಲಿ ಇರಬೇಕು ಹಾಗೂ ಸನ್ಮಾನವನ್ನು ಕೊಡಬೇಕು. ಯಾರೇ ಹೇಗೆ ಇರಲಿ ನಾವು ಸನ್ಮಾನ ಕೊಡಬೇಕು. ಸನ್ಮಾನ ಕೊಡಬೇಕು, ಸ್ವಮಾನದಲ್ಲಿ ಸ್ಥಿತರಾಗಬೇಕು. 2ರ ಬ್ಯಾಲೆನ್ಸ್ ಬೇಕಾಗಿದೆ. ಕೆಲವೊಮ್ಮೆ ಸ್ವಮಾನದಲ್ಲಿ ಜಾಸ್ತಿ ಇರುತ್ತೀರಿ, ಕೆಲವೊಮ್ಮೆ ಸನ್ಮಾನ ಕೊಡುವುದರಲ್ಲಿ ಕಡಿಮೆಯಾಗಿ ಬಿಡುತ್ತದೆ. ಅನ್ಯರು ಸನ್ಮಾನ ಕೊಟ್ಟರೆ ನಾನು ಸನ್ಮಾನ ಕೊಡುತ್ತೇನೆ, ಹೀಗಲ್ಲ. ನಾನು ದಾತ ಆಗಬೇಕು. ಶಿವಶಕ್ತಿ, ಪಾಂಡವ ಸೇನೆ, ದಾತನ ಮಕ್ಕಳು ದಾತ ಆಗಿದ್ದಾರೆ. ಅವರು ಕೊಟ್ಟರೆ ನಾನು ಕೊಡುತ್ತೇನೆ. ಇದಂತೂ ವ್ಯಾಪಾರ ಆಯಿತು, ದಾತ ಆಗಿಲ್ಲ. ಅಂದ ಮೇಲೆ ತಾವು ಬಿಸ್ನೆಸ್ ಮ್ಯಾನ್, ವ್ಯಾಪಾರಗಾರ ಆಗಿದ್ದೀರಾ ಅಥವಾ ದಾತ ಆಗಿದ್ದೀರೋ? ದಾತ ಎಂದೂ ಸಹ ಪಡೆಯುವವರಾಗುವುದಿಲ್ಲ. ತಮ್ಮ ವೃತ್ತಿ ಹಾಗೂ ದೃಷ್ಟಿಯಲ್ಲಿ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ. ನಾನು ಸದಾ ಪ್ರತಿಯೊಬ್ಬರ ಪ್ರತಿ, ಅರ್ಥಾತ್ ಸರ್ವರ ಪ್ರತಿ, ಭಲೆ ಅಜ್ಞಾನಿಯಾಗಿರಲಿ ಅಥವಾ ಜ್ಞಾನಿಯಾಗಿರಲಿ, ಅಜ್ಞಾನಿಯರ ಪ್ರತಿ ಅಂತೂ ಶುಭ ಭಾವನೆಯನ್ನು ಇಡುತ್ತೀರಿ. ಆದರೆ ಜ್ಞಾನೀತು ಆತ್ಮಗಳ ಪ್ರತಿ ಪರಸ್ಪರದಲ್ಲಿ ಪ್ರತಿ ಸಮಯ ಶುಭ ಭಾವನೆ, ಶುಭ ಕಾಮನೆ ಇರಲಿ. ಇಂತಹ ವೃತ್ತಿಯಾಗಲಿ, ಇಂತಹ ದೃಷ್ಟಿಯಾಗಲಿ. ಹೇಗೆ ದೃಷ್ಟಿಯಲ್ಲಿ ಸ್ಥೂಲ ಬಿಂದು ಇದೆ, ಎಂದಾದರೂ ಬಿಂದಿ ಮಾಯವಾಗುತ್ತದೆಯೇ? ಒಂದು ವೇಳೆ ಕಣ್ಣುಗಳಿಂದ ಬಿಂದು ಮಾಯವಾದರೆ ಏನಾಗುವುದು? ನೋಡಲು ಸಾಧ್ಯವೇ? ಅಂದ ಮೇಲೆ ಹೇಗೆ ಕಣ್ಣುಗಳಲ್ಲಿ ಬಿಂದಿ ಇದೆ, ಅದೇ ರೀತಿ ಆತ್ಮ ಹಾಗೂ ತಂದೆ ಬಿಂದು ನಯನಗಳಲ್ಲಿ ಸಮಾವೇಶವಾಗಿರಲಿ. ಹೇಗೆ ನೋಡುವ ಬಿಂದಿ ಎಂದೂ ಸಹ ಮಾಯವಾಗುವುದಿಲ್ಲ, ಅದೇ ರೀತಿ ಆತ್ಮ ಹಾಗೂ ತಂದೆಯ ಸ್ಮೃತಿಯ ಬಿಂದು ವೃತ್ತಿಯಿಂದ, ದೃಷ್ಟಿಯಿಂದ ಮಾಯವಾಗದಿರಲಿ. ಫಾಲೋ ಫಾದರ್ ಮಾಡಬೇಕಲ್ಲವೇ? ಅಂದ ಮೇಲೆ ಹೇಗೆ ತಂದೆಯ ದೃಷ್ಟಿ ಹಾಗೆ ವೃತ್ತಿಯಲ್ಲಿ ಪ್ರತಿಯೊಂದು ಮಗುವಿಗಾಗಿ ಸ್ವಮಾನವಿದೆ, ಸನ್ಮಾನ ಇದೆ. ಅದೇ ರೀತಿ ತಮ್ಮ ದೃಷ್ಟಿಯಲ್ಲಿ, ವೃತ್ತಿಯಲ್ಲಿ ಸ್ವಮಾನ, ಸನ್ಮಾನ ಇರಲಿ. ಸನ್ಮಾನ ಕೊಡುವುದರಿಂದ ಮನಸ್ಸಿನಲ್ಲಿ ಏನು ಬರುತ್ತದೆ? ಇವರು ಬದಲಾಗಲಿ, ಇದನ್ನು ಮಾಡದಿರಲಿ, ಇವರು ಹೀಗೆ ಆಗಲಿ. ಇದು ಶಿಕ್ಷಣದಿಂದ ಆಗುವುದಿಲ್ಲ. ಆದರೆ ಸನ್ಮಾನ ಕೊಡುವುದರಿಂದ ಮನಸ್ಸಿನಲ್ಲಿ ಯಾವ ಸಂಕಲ್ಪ ಇರುತ್ತದೆ? ಹೀಗೆ ಆಗಲಿ, ಇವರು ಬದಲಾಗಲಿ, ಇವರು ಹೀಗೆ ಮಾಡಲಿ, ಅವರು ಹಾಗೆ ಮಾಡಲು ಶುರು ಮಾಡುತ್ತಾರೆ. ವೃತ್ತಿಯಿಂದ ಬದಲಾಗುತ್ತಾರೆ, ಮಾತುಗಳಿಂದ ಬದಲಾಗುವುದಿಲ್ಲ. ಅಂದ ಮೇಲೆ ಏನು ಮಾಡುವಿರಿ? ಸ್ವಮಾನ ಹಾಗೂ ಸನ್ಮಾನ ಎರಡೂ ನೆನಪಿರುತ್ತದೆ ಅಲ್ಲವೇ? ಅಥವಾ ಕೇವಲ ಸ್ವಮಾನ ನೆನಪಿರುತ್ತದೆಯೋ? ಸನ್ಮಾನ ಕೊಡುವುದು ಎಂದರೆ ಸನ್ಮಾನ ಪಡೆದುಕೊಳ್ಳುವುದು. ಯಾರಿಗೆ ಮಾನ್ಯತೆಯನ್ನು ಕೊಡುವುದು ಎಂದರೆ ಸ್ವಯಂ ಮಾನನೀಯರಾಗುವುದು. ಆತ್ಮೀಯ ಪ್ರೀತಿಯ ಚಿಹ್ನೆಯಾಗಿದೆ ಅನ್ಯರ ಕೊರತೆಯನ್ನು ತಮ್ಮ ಶುಭ ಭಾವನೆ, ಶುಭ ಕಾಮನೆಯಿಂದ ಪರಿವರ್ತನೆ ಮಾಡುವುದು. ಬಾಬ್ದಾದರವರು ಹಿಂದೆ ಸಂದೇಶವನ್ನು ಸಹ ಕಳುಹಿಸಿದ್ದರು. ವರ್ತಮಾನ ಸಮಯ ತಮ್ಮ ಸ್ವರೂಪ ತಯಾರು ಮಾಡಿಕೊಳ್ಳಿ. ದಯಾಹೃದಯಿಯಾಗಿ ಲಾಸ್ಟ್ ಜನ್ಮದಲ್ಲಿಯೂ ಸಹ ತಮ್ಮ ಜಡಚಿತ್ರ ದಯಾಹೃದಯಿಯಾಗಿ ಭಕ್ತರ ಮೇಲೆ ದಯೆ ತೋರಿಸುತ್ತಿದೆ. ಯಾವಾಗ ಚಿತ್ರ ಇಷ್ಟು ದಯಾಹೃದಯಿಯಾಗಿದೆ ಅಂದ ಮೇಲೆ ಚೈತನ್ಯದಲ್ಲಿ ಹೇಗಿರಬಹುದು? ಚೈತನ್ಯವಂತೂ ದಯೆಯ ಗಣಿಯಾಗಿದ್ದಾರೆ. ದಯೆಯ ಗಣಿಯಾಗಿ ಬಿಡಿ. ಏನೇ ಬರಲಿ ದಯೆ ಇದೆ. ಇದು ಪ್ರೀತಿಯ ಚಿಹ್ನೆಯಾಗಿದೆ. ಮಾಡಬೇಕಲ್ಲವೇ? ಅಥವಾ ಕೇವಲ ಕೇಳಬೇಕೇ? ಮಾಡಲೇಬೇಕು, ಆಗಲೇಬೇಕು ಅಂದ ಮೇಲೆ ಬಾಬ್ದಾದ ಏನನ್ನು ಬಯಸುತ್ತಾರೆ? ಇದರ ಉತ್ತರವನ್ನು ಕೊಡುತ್ತಿದ್ದಾರೆ. ಪ್ರಶ್ನೆ ಮಾಡುತ್ತೀರಲ್ಲವೇ? ಅಂದ ಮೇಲೆ ಬಾಬ್ದಾದರವರು ಉತ್ತರಿಸುತ್ತಿದ್ದಾರೆ. ವರ್ತಮಾನ ಸಮಯ ಸೇವೆಯಲ್ಲಿ ವೃದ್ಧಿ ಚೆನ್ನಾಗಿ ನಡೆಯುತ್ತಿದೆ. ಭಾರತದಲ್ಲೇ ಆಗಿರಲಿ, ವಿದೇಶದಲ್ಲಾಗಿರಲಿ. ಆದರೆ ಬಾಬ್ದಾದರವರು ಬಯಸುತ್ತಾರೆ ಇಂತಹ ಯಾವುದೇ ಒಂದು ಆತ್ಮವನ್ನು ನಿಮಿತ್ತವನ್ನಾಗಿ ಮಾಡಿ ಯಾರು ವಿಶೇಷ ಕಾರ್ಯ ಮಾಡಿ ತೋರಿಸುತ್ತಾರೆ. ಈ ರೀತಿ ಯಾರಾದರೂ ಸಹ ಯೋಗಿ ಆಗಲಿ, ಯಾರು ಇಲ್ಲಿಯವರೆಗೆ ಮಾಡಲು ಬಯಸುತ್ತಾರೆ ಅವರು ಮಾಡಿ ತೋರಿಸಲಿ. ಕಾರ್ಯಕ್ರಮಗಳಂತೂ ಬಹಳ ಮಾಡಿದ್ದೀರಿ. ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದಿರಿ ಆ ಎಲ್ಲ ಕಾರ್ಯಕ್ರಮಗಳ ಎಲ್ಲಾ ಕಡೆಯವರಿಗೆ ಬಾಬ್ದಾದರವರು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ.
ಈಗ ಯಾವುದಾದರೂ ಬೇರೆ ನವೀನತೆಯನ್ನು ತೋರಿಸಿ. ಯಾರು ತಮ್ಮ ಕಡೆಯಿಂದ ತಮ್ಮ ಸ್ವಮಾನ ಬಾಬಾರವರ ಪ್ರತ್ಯಕ್ಷತೆಯನ್ನು ಮಾಡಲಿ. ಪರಮಾತ್ಮನ ವಿದ್ಯೆಯಾಗಿದೆ, ಇದು ಮುಖದಿಂದ ಹೊರಬರಲಿ. ಬಾಬಾ ಎನ್ನುವ ಶಬ್ದ ಹೃದಯದಿಂದ ಹೊರಬರಲಿ. ಸಹಯೋಗಿ ಆಗುತ್ತೀರಿ. ಆದರೆ ಈಗ ಒಂದು ಮಾತು ಯಾವುದು ಉಳಿದುಕೊಂಡು ಬಿಟ್ಟಿದೆ? ಇವರು ಒಬ್ಬರಾಗಿದ್ದಾರೆ, ಇವರೇ ಒಬ್ಬರಾಗಿದ್ದಾರೆ, ಇವರೇ ಒಬ್ಬರಾಗಿದ್ದಾರೆ. ಈ ಶಬ್ದ ಮೊಳಗಲಿ. ಬ್ರಹ್ಮ ಕುಮಾರಿಯರು ಬಹಳ ಕೆಲಸವನ್ನು ಮಾಡುತ್ತಿದ್ದಾರೆ, ಮಾಡಬಲ್ಲರು. ಇಲ್ಲಿಯವರೆಗಂತೂ ಬಂದಿದ್ದಾರೆ. ಆದರೆ ಇವರೇ ಒಬ್ಬರಾಗಿದ್ದಾರೆ ಹಾಗೂ ಪರಮಾತ್ಮನ ಜ್ಞಾನವಾಗಿದೆ. ತಂದೆಯನ್ನು ಪ್ರತ್ಯಕ್ಷ ಮಾಡುವವರು ಯಾವುದೇ ಭಯವಿಲ್ಲದೆ ಹೇಳಲಿ. ತಾವು ಹೇಳುತ್ತೀರಿ ಪರಮಾತ್ಮನ ಕಾರ್ಯ ಮಾಡಿಸಿಕೊಳ್ಳುತ್ತಿದ್ದಾರೆ. ಪರಮಾತ್ಮನ ಕಾರ್ಯವಾಗಿದೆ. ಆದರೆ ಅವರು ಹೇಳಲಿ, ಯಾವ ಪರಮಾತ್ಮ ತಂದೆಯನ್ನು ಎಲ್ಲರೂ ಕರೆಯುತ್ತಿದ್ದಾರೆ ಆ ಜ್ಞಾನವಿದೆ. ಈಗ ಈ ಅನುಭವವನ್ನು ಮಾಡಿಸಿ. ಹೇಗೆ ನಿಮ್ಮ ಹೃದಯದಲ್ಲಿ ಪ್ರತಿ ಸಮಯ ಏನಿರುತ್ತದೆ? ಬಾಬಾ ಬಾಬಾ ಬಾಬಾ. ಇಂತಹ ಯಾವುದಾದರೂ ಒಂದು ಗ್ರೂಪ್ ಹೊರಬರಲಿ. ಒಳ್ಳೆಯದು ಮಾಡಬಲ್ಲಿರಿ. ಇಲ್ಲಿಯವರೆಗಂತೂ ಚೆನ್ನಾಗಿದೆ, ಪರಿವರ್ತನೆಯಾಗಿದೆ. ಆದರೆ ಅಂತಿಮ ಪರಿವರ್ತನೆಯಾಗಿದೆ. ಒಬ್ಬರೇ ಆಗಿದ್ದಾರೆ, ಒಬ್ಬರೇ ಆಗಿದ್ದಾರೆ, ಒಬ್ಬರೇ ಆಗಿದ್ದಾರೆ. ಇದು ಆಗ ಆಗುತ್ತದೆ ಯಾವಾಗ ಬ್ರಾಹ್ಮಣ ಪರಿವಾರ ಏಕರಸ ಸ್ಥಿತಿಯವರು ಆಗಿಬಿಡುವರು. ಈಗ ಸ್ಥಿತಿ ಬದಲಾವಣೆಯಾಗುತ್ತಾ ಇರುತ್ತದೆ. ಏಕರಸ ಸ್ಥಿತಿ ಒಬ್ಬರನ್ನು ಪ್ರತ್ಯಕ್ಷ ಮಾಡಿಸುತ್ತದೆ, ಸರಿಯಲ್ಲವೇ? ಅಂದ ಮೇಲೆ ಡಬಲ್ ಫಾರಿನರ್ಸ್ ಉದಾಹರಣೆಯಾಗಿ ಸನ್ಮಾನ ಕೊಡುವುದರಲ್ಲಿ, ಸ್ವಮಾನದಲ್ಲಿ ಇರುವುದರಲ್ಲಿ ಉದಾಹರಣೆಯಾಗಿ ನಂಬರ್ ತೆಗೆದುಕೊಳ್ಳಿ. 4 ಕಡೆ ಹೇಗೆ ಮೋಹಜಿತ ಪರಿವಾರದ ಉದಾಹರಣೆಯನ್ನು ಕೊಡುತ್ತಾರೆ. ಎಲ್ಲಿ ಪ್ಯೋನ್ ಸಹ, ನೌಕರ ಸಹ ಎಲ್ಲರೂ ಮೋಹಜಿತರಾಗಿರುತ್ತಾರೆ. ಅದೇ ರೀತಿ ಅಮೆರಿಕಾಗೆ ಹೋಗಿ, ಆಸ್ಟ್ರೇಲಿಯಾಗೆ ಹೋಗಿ, ಪ್ರತಿಯೊಂದು ದೇಶದಲ್ಲಿ ಏಕರಸ ಏಕಮತ ಸ್ವಮಾನದಲ್ಲಿ ಇರುವಂತಹವರು, ಸನ್ಮಾನ ಕೊಡುವಂತಹವರು. ಇದರಲ್ಲಿ ಅಂಕಗಳನ್ನು ಪಡೆದುಕೊಳ್ಳಿ. ಪಡೆಯಲು ಸಾಧ್ಯವೇ? 4 ಕಡೆಯ ಬಾಬಾರವರ ನಯನಗಳಲ್ಲಿ ಸಮಾವೇಶವಾಗಿರುವ ನಯನಗಳ ಕಣ್ಮಣಿ ಮಕ್ಕಳಿಗೆ, ಸದಾ ಏಕರಸ ಸ್ಥಿತಿಯಲ್ಲಿ ಸ್ಥಿತರಾಗಿರುವ ಮಕ್ಕಳಿಗೆ, ಸದಾ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವ ಭಾಗ್ಯವಂತ ಮಕ್ಕಳಿಗೆ, ಸದಾ ಸ್ವಮಾನ ಹಾಗೂ ಸನ್ಮಾನ ಜೊತೆಯಲ್ಲಿ ಇಟ್ಟುಕೊಳ್ಳುವ ಮಕ್ಕಳಿಗೆ, ಸದಾ ಪುರುಷಾರ್ಥದ ತೀವ್ರಗತಿ ಮಾಡುವಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ಆಶೀರ್ವಾದ ಹಾಗೂ ನಮಸ್ತೆ. ವರದಾನ: ಸತ್ಯ ಜೊತೆಗಾರನ ಜೊತೆ ತೆಗೆದುಕೊಳ್ಳುವಂತಹ ಸರ್ವರಿಂದ ನ್ಯಾರ ಪ್ಯಾರ ನಿರ್ಮೋಹಿ ಭವ. ಪ್ರತಿದಿನ ಅಮೃತ ವೇಳೆ ಸರ್ವ ಸಂಬಂಧಗಳ ಸುಖ ಬಾಬ್ದಾದರವರಿಂದ ಪಡೆದು ಬೇರೆಯವರಿಗೆ ದಾನ ಮಾಡಿ ಸರ್ವ ಸುಖದ ಅಧಿಕಾರಿಯಾಗಿ ಅನ್ಯರಿಗೂ ಮಾಡಿಸಿ. ಯಾವುದೇ ಕಾರ್ಯದಲ್ಲಿ ಸಾಕಾರ ಜೊತೆಗಾರನ ನೆನಪು ಬರಬಾರದು. ಮೊದಲು ತಂದೆಯ ನೆನಪು ಬರಬೇಕು. ಏಕೆಂದರೆ ಸತ್ಯ ಮಿತ್ರ ತಂದೆಯಾಗಿದ್ದಾರೆ. ಸತ್ಯ ಜೊತೆಗಾರನ ಜೊತೆ ತೆಗೆದುಕೊಂಡಾಗ ಸಹಜವಾಗಿ ಸರ್ವರಿಂದ ನ್ಯಾರ ಮತ್ತು ಪ್ಯಾರ ಆಗುವಿರಿ. ಯಾರು ಸರ್ವ ಸಂಬಂಧಗಳಿಂದ ಪ್ರತಿ ಕಾರ್ಯದಲ್ಲಿ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾರೆ ಅವರು ಸಹಜವಾಗಿ ನಿರ್ಮೋಹಿಗಳಾಗುವರು. ಅವರಿಗೆ ಯಾವುದೇ ಕಡೆ ಸೆಳೆತ ಅರ್ಥಾತ್ ಬಾಗುವಿಕೆ ಇರುವುದಿಲ್ಲ. ಆದ್ದರಿಂದ ಮಾಯೆಯಿಂದ ಸೋಲಾಗಲು ಸಾಧ್ಯವಿಲ್ಲ. ಸ್ಲೋಗನ್: ಮಾಯೆಯನ್ನು ನೋಡಲು ಅಥವಾ ತಿಳಿಯುವುದಕ್ಕಾಗಿ ತ್ರಿಕಾಲದರ್ಶಿ ಮತ್ತು ತ್ರಿನೇತ್ರಿಯಾಗಿ, ಆಗ ವಿಜಯಿಯಾಗುವಿರಿ. ಅವ್ಯಕ್ತ ಸೂಚನೆ: ಸತ್ಯ ಮತ್ತು ಸಭ್ಯತೆಯ ರೂಪಿ ಕಲ್ಚರ್ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ. ಸತ್ಯತೆಯ ಚಿಹ್ನೆಯಾಗಿದೆ ಸಭ್ಯತೆ. ಒಂದು ವೇಳೆ ತಾವು ಸತ್ಯವಾಗಿದ್ದೀರಿ, ನಿಮ್ಮಲ್ಲಿ ಸತ್ಯತೆಯ ಶಕ್ತಿ ಇದೆ ಎಂದ ಮೇಲೆ ಎಂದೂ ಸಹ ಸಭ್ಯತೆಯನ್ನು ಬಿಡಬೇಡಿ. ಸತ್ಯತೆಯನ್ನು ಸಿದ್ಧ ಮಾಡಿ, ಆದರೆ ಸಭ್ಯತಾ ಪೂರ್ವಕವಾಗಿ. ಒಂದು ವೇಳೆ ಸಭ್ಯತೆಯನ್ನು ಬಿಟ್ಟು ಅಸಭ್ಯತೆಯಲ್ಲಿ ಬಂದು ಸತ್ಯತೆಯನ್ನು ಸಿದ್ಧ ಮಾಡಲು ಸಾಧ್ಯವಿಲ್ಲ ಎಂದರೆ ಅದು ಸತ್ಯ ಸಿದ್ಧವಾಗುವುದಿಲ್ಲ. ಅಸಭ್ಯತೆಯ ಚಿಹ್ನೆಯಾಗಿದೆ ಹಠ
ಹಾಗೂ ಸಭ್ಯತೆಯ ಚಿಹ್ನೆಯಾಗಿದೆ ನಿರ್ಮಾಣ. ಸತ್ಯವನ್ನು ಸಿದ್ಧ ಮಾಡುವವರು ಸದಾ ಸ್ವಯಂ ನಿರ್ಮಾಣ ಆಗಿ ಸಭ್ಯತಾಪೂರ್ವಕ ವ್ಯವಹಾರ ಮಾಡುವರು. ಓಂ ಶಾಂತಿ.